ಜಿಲ್ಲೆ ಉಸ್ತುವಾರಿಯಾದಂತಹ ಸಚಿವ ಟಿ ಸುಧಾಕರ್ ನಿಧನ ಹೊಂದಿದ್ದಾರೆ. ಹಾಗಾಗಿ ಸಚಿವ ಸುಧಾಕರ್ ಅವರ ಈ ಒಂದು ಅಂತ್ಯ ಸಂಸ್ಕಾರದ ಸ್ಥಳವನ್ನ ಈಗ ಬದಲಾವಣೆ ಕೂಡ ಮಾಡಿದ್ದಾರೆ. ಶಟಲ್ ಕೋರ್ಟ್ ಬದಲು ಈಗ ಮುಕ್ತಿಧಾಮದಲ್ಲಿ ಅಂತ್ಯಕ್ರಿಯೆಯನ್ನ ಮಾಡಬೇಕು ಅಂತ ಹೇಳಿ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಚಿತ್ರದುರ್ಗದ ಜಿಲ್ಲಾ ಉಸ್ತುವಾರಿ ಸಚಿವ ಆದಂತಹ ಟಿ ಸುಧಾಕರ್ ಅವರು ನಿಧನ ಹೊಂದಿದ್ದಾರೆ. ಅಂತ್ಯ ಸಂಸ್ಕಾರಕ್ಕೆ ಈಗ ಸ್ಥಳವನ್ನ ಗುರುತು ಮಾಡಲಾಗಿತ್ತು. ಅದು ಕೂಡ ಶಟಲ್ ಕೋರ್ಟ್ ಬಳಿ ಅಂತ್ಯ ಸಂಸ್ಕಾರವನ್ನ ಮಾಡಬೇಕು ಅಂತೇಳಿ ಗುರುತನ್ನ ಮಾಡಿದ್ದು. ಆದರೆ ಈಗ ಆ ಒಂದು ಅಂತ್ಯ ಸಂಸ್ಕಾರದ ಸ್ಥಳವನ್ನ ಬದಲಾಯಿಸಿದ್ದಾರೆ. ಶಟಲ್ ಕೋರ್ಟ್ ಬದಲು ಮುಕ್ತಿಧಾಮದಲ್ಲಿ ಅಂತ್ಯಕ್ರಿಯೆಯನ್ನ ಮಾಡಬೇಕು ಅಂತೇಳಿ ಈಗ ಅಲ್ಲಿಗೆ ಸ್ಥಳಾಂತರಿಸಲಾಗಿದೆ. ಜೊತೆಗೆ ಪಾವಗಡ ರಸ್ತೆಯಲ್ಲಿರುವಂತಹ ಮುಕ್ತಿಧಾಮದಲ್ಲಿ ಈಗ ಅಂತ್ಯಕ್ರಿಯೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಜೈನ ಸಂಪ್ರದಾಯದಂತೆ ನಡೆಯಲಿರುವಂತಹ ಅಂತ್ಯ ಸಂಸ್ಕಾರ, ಇದರ ಜೊತೆಗೆ ಸರ್ಕಾರಿ ವಿಧಿವಿಧಾನಗಳ ಜೊತೆಗೆ ಈ ಒಂದು ಸರ್ಕಾರ ಯಾವ ರೀತಿಯಾಗಿ ಈ ಸೈನಿಕರು ಸತ್ತಾಗ ಎಲ್ಲ ಯಾವ ರೀತಿಯಾಗಿ ಮಾಡ್ತಾರೆ, ಆ ರೀತಿಯಾಗಿ ಸರ್ಕಾರದ ರೀತಿಯಲ್ಲಿ ಅವರಿಗೆ ಅಂತ್ಯ ಸಂಸ್ಕಾರವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಈ ರೀತಿಯಾಗಿ ಏಕಾಏಕಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂಥದ್ದು ನಿಜಕ್ಕೂ ಒಂದು ರೀತಿಯ ಆಕ್ರಂದನ ಮುಗಿಲು ಮುಡ್ತಾ ಇರೋದು. ಇನ್ನು ರಾಜಕೀಯ ವಲಯದಲ್ಲಿ ಭರಿಸಲಾಗದಂತಹ ಈ ಒಂದು ಅವರು ಮಾಡಿರುವಂತಹ ಕಾರ್ಯಗಳನ್ನು ಕೂಡ ಯಾರೂ ಕೂಡ ಅದನ್ನು ಭರಿಸೋದಕ್ಕಾಗೋದಿಲ್ಲ. ಜೊತೆಗೆ ಅಲ್ಲಿ ಬಂದಿರುವಂತಹ ಅಪಾರ ಅಭಿಮಾನಿ ಬಳಗದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ, ಯಾವ ರೀತಿಯಾಗಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ಅಂತ. ಇತ್ತ DKಶಿ ಅವರು ಕೂಡ ಆಪ್ತರನ್ನ ಕಳ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರೆ, ಇತ್ತ ಅವರ ಅಭಿಮಾನಿಗಳು ಯಾವ ರೀತಿಯಾಗಿ, ಅವರನ್ನ ಬೆಂಬಲಿಗರು ಯಾವ ರೀತಿಯಾಗಿ, ಜೊತೆಗೆ ಅವರನ್ನು ಹರಿಸಿ ಬಂದಂತಹ ಎಷ್ಟೋ ಜನ ಯಾವ ರೀತಿಯಾಗಿ ಅಂತ್ಯ ಸಂಸ್ಕಾರದ ವೇಳೆ ಅಂದರೆ ಎಲ್ಲ ಅಂತಿಮ ದರ್ಶನವನ್ನು ಮಾಡುವಂಥ ಸಂದರ್ಭದಲ್ಲಿ ಅಂತ್ಯ ಸಂಸ್ಕಾರ ಇನ್ನೇನಾಗುತ್ತೆ ಸಂಜೆ 4 ಗಂಟೆ ಅಷ್ಟರಲ್ಲಿ. ಹಾಗಾಗಿ ಎಲ್ಲರೂ ಕೂಡ ಈಗ ಬಂದು ಒಂದು ಅಂತಿಮ ದರ್ಶನವನ್ನು ಮಾಡ್ಕೊಳ್ತಾ ಇದ್ದಾರೆ.